ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಈ ಹುಡುಗಿನ ಫಸ್ಟ್ ಟೈಮ್ ನೋಡಿದಾಗ ನಮ್ಮಪ್ಪ ಸಾಯೋ ಸ್ಥಿತಿಲಿದ್ದಾಗ ಒಬ್ಬ ತಾಯಿ ತೀರಾನೇ ಹೆಲ್ಪ್ಲೆಸ್ ಆಗಿ 4 ಜನ ಮಕ್ಕಳ ಜೊತೆ ಬಂದು ನಿಂತಿದ್ದ ನೆನಪಾಯ್ತು. ಅತ್ತೆ ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ. ನೀವಂತಲ್ಲ, ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರು ನಾನು ಹಾಗೆ ಅನ್ಕೋತಿದ್ದೆ. ಯಾವ ತಾಯಿನೂ ತನ್ನ ಮಕ್ಕಳನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಇಡೀ ಪ್ರಪಂಚನೇ ನಮ್ಮ ವಿರುದ್ಧ ನಿಂತರೆ ತಾಯಿ ಆದವಳು ನಮ್ಮ ಬೆನ್ನಿಗೆ ನಿಲ್ತಾಳೆ. ಯಾಕಂದ್ರೆ ಅವಳ ಪಾಲಿಗೆ ಮಕ್ಕಳೇ ಪ್ರಪಂಚ ಆಗಿರ್ತಾರೆ. ನಿನ್ನ ಮಕ್ಕಳು ಹೀಗೆ ಮಾಡಿದ್ದಾರೆ ಅಂತ ಯಾರಾದರೂ ಬಂದು ಹೇಳಿದ್ರೆ ಅವಳದನ್ನ ನಂಬಲ್ಲ. ನನ್ನ ಮಕ್ಕಳೇ ಸರಿ ಅಂತ ವಾದಿಸ್ತಾಳೆ, ಜಗಳಕ್ಕೆ ನಿಲ್ತಾಳೆ. ತನ್ನ ಮಕ್ಕಳು ತಪ್ಪು ಮಾಡಿರಕ್ಕೆ ಸಾಧ್ಯನೇ ಇಲ್ಲ ಅಂತ ನಂಬ್ತಾಳೆ. ಆ ನಂಬಿಕೆಯಲ್ಲಿ ಒಂದು ಸಣ್ಣ ಡೌಟ್ ಬಂದರೂ ತನಗೆ ತಾನೇ ಸುಳ್ಳು ಹೇಳ್ಕೊತಾಳೆ. ಮಕ್ಕಳ ಮೇಲಿರೋ ಪ್ರೀತಿ ಅವಳನ್ನ ಆ ಮಟ್ಟಕ್ಕೆ ತಂದ್ಬಿಡುತ್ತೆ. ಆದರೂ ನಾವು ಎಷ್ಟೇ ಅಲಗಲಿದ್ರು, ಎಷ್ಟೇ ಮುಚ್ಚಿಟ್ರು ಸತ್ಯ ಸುಳ್ಳಾಗಲ್ಲ ಅಲ್ವಾ? ಒಂದಲ್ಲ ಒಂದಿನ ಅದು ಆಚೆ ಬಂದೇ ಬಿಡುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ. ನಾನು ಮಾಡಿರೋದು ತಪ್ಪು ಅಂತ ನಿಮಗೆ ಅನ್ನಿಸ್ತಿರ್ಬೋದು. ಅದರಿಂದ ನಿಮ್ಮ ಮನ್ಸಿಗೆ ನೋವಾಗಿದೆ ಅಂತಾನೂ ನನಗೆ ಗೊತ್ತು. ಆದರೆ ಒಂದಿನ ನಾನು ಮಾಡಿದ್ದು ಸರಿ ಅಂತ ನಿಮ್ಗೆ ಅನಿಸುತ್ತೆ. ಆ ನಂಬಿಕೆ ನನಗಿದೆ. ನಿಮ್ಮ ಮಾತಿಗೆ ಮಾತು ಕೊಟ್ಟು ನಿಮ್ಮ ಮನಸ್ಸನ್ನ ನೋಯಿಸಿದ್ದೀನಿ. ನಿಮಗೆ ಬೇಜಾರಾಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನ್ನ ಮನೆಯವರು ಹೋದಾಗ್ಲೂ ನನಗೆಷ್ಟು ಬೇಜಾರಾಗಿರ್ಲಿಲ್ಲ. ಆದರೆ ಇವತ್ತು ನಾನು ಎಲ್ಲ ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಗೌತಮ್, ಎಷ್ಟು ವರ್ಷದಲ್ಲಿ ಗೌತಮ್ ಅಪ್ಪಿ ತಪ್ಪಿ ನನ್ನನ್ನು ಯಾವತ್ತೂ ಮಲ್ತಾಯಿ ಅಂತ ಹೇಳಿರಲಿಲ್ಲ. ನನಗೆ ತಾಯಿ ಸ್ಥಾನ ಕೊಟ್ಟಿದ್ದ. ಆದರೆ ಇವತ್ತು ಇಂಡೈರೆಕ್ಟ್ ಆಗಿ ಎಲ್ಲರ ಮುಂದೆ ನಾನು ಮಲ್ತಾಯಿ ಅಂತ ಹೇಳ್ದೆ. ಇಷ್ಟೆಲ್ಲ ಆಗಿರೋದು ಇವಳಿಂದ, ಈ ಭೂಮಿಕಾಯಿಂದ. ನೋಡ್ತೀನಿ ಇನ್ನು ಮುಂದೆ ಗೌತಮ್ ಜೊತೆ ಇವಳು ಹೇಗೆ ಸುಖವಾಗಿ ಸಂಸಾರ ನಡೆಸ್ತಾಳೆ ಅಂತ ನಾನು ನೋಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.